ನೋಡಿ, ಈ ವಿಚಾರವನ್ನ ಜಗದೀಶ್ ಚೌಧರಿ ಅವರು ಹೇಳ್ತಾರೆ. ಇದನ್ನ ಖಂಡಿಸಿದ್ದು ರಾಮಕೃಷ್ಣಪ್ಪ ಅವರು. ಅವರಿಗೆ ಈಗ ಜಗದೀಶ್ ಚೌಧರಿ ಅವರ ಬೆಂಬಲಿಗರೇನಿದ್ದಾರೆ, ಅವರ ಆಪ್ತರೇನಿದ್ದಾರೆ, ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಅವರು ಹಾಕಿರುವಂತ ಧಮಕಿ ಹೇಗಿದೆ, ಅವ್ರು ಏನು ಮಾತಾಡಿದ್ದಾರೆ ಈ ವಿಚಾರವಾಗಿ, ಅದನ್ನು ಕೂಡ ಗಮನಿಸೋಣ. ಮೊನ್ನೆ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪನವರೇ, ಪಾಕಿಸ್ತಾನ ಗಡಿ ಗೆದ್ಗಂಬಂದಂಗ ಆಡ್ತಿರಲ್ಲಪ್ಪ ಅಂತ ಹೇಳಿದ್ದಾರೆ. ಅದನ್ನ ಏನೋ ಜನರಲ್ ಕಾಮನ್ ಮಾತಾಡೋದು ಎಲ್ಲಾರು ಅಂತ ಲೋಕಡಿಲಿ. ಅದನ್ನ ನೀವು ಸ್ಪಷ್ಟತೆನೆ ಕೇಳ್ದಲೆ ಅವ್ರ ಮೀಡಿಯಾದವ್ರು ಕೇಳ್ತಾರೆ ನಿಮ್ಗೆ ಇದ್ರ ಬಗ್ಗೆ ಏನ್ ಕ್ರಮ ತಗೊಂತೀರಾ ಅಂತ. ನೀವು ಜಿಲ್ಲಾಧ್ಯಕ್ಷ ಹೇಳ್ಬೇಕು, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ಏನ್ ಮಾತಾಡಿದ್ರೆ ನಾನು ಸರಿ ಸ್ವಂತ ನೋಡ್ಬೇಕು, ಮತ್ತೆ ನಮ್ಮ ತಾಲೂಕಾಧ್ಯಕ್ಷ ಜಗದೀಶ್ ಚೌಧರಿ ಕರೆದು ಮಾತಾಡ್ತೀನಿ ಅಂತ ಹೇಳ್ಬೇಕು. ನೀವೇನ್ ಹೇಳ್ತೀರಿ, ರಾಜ್ಯದಲ್ಲಿ ನಾನು ಮಾತಾಡ್ತೀನಿ ಅಂತ, ಆಗ್ಲೇ ಡೈರೆಕ್ಟ್ ರಾಜ್ಯದಲ್ಲಿ ಮಾತಾಡ್ತೀನಿ ಅಂತ ಹೇಳ್ತೀರಿ. ಸೊ ತಿಳ್ಕೊಳ್ಳಿ ಜಿಲ್ಲಾಧ್ಯಕ್ಷರೇ, ಇದೆಲ್ಲ ನೀವು ಜಗದೀಶ್ ಚೌಧರಿ ಕರ್ ಮಾತಾಡ್ತೀನಿ, ವಿಡಿಯೋ ನಾನು ಮತ್ತೊಮ್ಮೆ ನೋಡ್ತೀನಿ ಅಂತ ಮೀಡಿಯಾಗೆ ಹೇಳಿಕೆ ಕೊಡ್ಬೇಕಿತ್ತು ನೀವು. ಮೊನ್ನೆ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪನವರೇ, ಪಾಕಿಸ್ತಾನ ಗಡಿ ಗೆದ್ಗಂಬಂದಂಗ ಆಡ್ತಿರಲ್ಲಪ್ಪ ಅಂತ ಹೇಳಿದ್ದಾರೆ. ಅದನ್ನ ಏನೋ ಜನರಲ್ ಕಾಮನ್ ಮಾತಾಡೋದು ಎಲ್ಲಾರು ಅಂತ ಲೋಕಡಿಲಿ. ಅದನ್ನ ನೀವು ಸ್ಪಷ್ಟತೆನೆ ಕೇಳ್ದಲೆ ಅವ್ರ ಮೀಡಿಯಾದವ್ರು ಕೇಳ್ತಾರೆ ನಿಮ್ಗೆ ಇದ್ರ ಬಗ್ಗೆ ಏನ್ ಕ್ರಮ ತಗೊಂತೀರಾ ಅಂತ. ನೀವು ಜಿಲ್ಲಾಧ್ಯಕ್ಷ ಹೇಳ್ಬೇಕು, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ಏನ್ ಮಾತಾಡಿದ್ರೆ ನಾನು ಸರಿ ಸ್ವಂತ ನೋಡ್ಬೇಕು, ಮತ್ತೆ ನಮ್ಮ ತಾಲೂಕಾಧ್ಯಕ್ಷ ಜಗದೀಶ್ ಚೌಧರಿ ಕರೆದು ಮಾತಾಡ್ತೀನಿ ಅಂತ ಹೇಳ್ಬೇಕು. ನೀವೇನ್ ಹೇಳ್ತೀರಿ, ರಾಜ್ಯದಲ್ಲಿ ನಾನು ಮಾತಾಡ್ತೀನಿ ಅಂತ, ಆಗ್ಲೇ ಡೈರೆಕ್ಟ್ ರಾಜ್ಯದಲ್ಲಿ ಮಾತಾಡ್ತೀನಿ ಅಂತ ಹೇಳ್ತೀರಿ. ಸೊ ತಿಳ್ಕೊಳ್ಳಿ ಜಿಲ್ಲಾಧ್ಯಕ್ಷರೇ, ಇದೆಲ್ಲ ನೀವು ಜಗದೀಶ್ ಚೌಧರಿ ಕರ್ ಮಾತಾಡ್ತೀನಿ, ವಿಡಿಯೋ ನಾನು ಮತ್ತೊಮ್ಮೆ ನೋಡ್ತೀನಿ ಅಂತ ಮೀಡಿಯಾಗೆ ಹೇಳಿಕೆ ಕೊಡ್ಬೇಕಿತ್ತು ನೀವು. ನೋಡಿ, ಜಗದೀಶ್ ಚೌಧರಿ ಅವರ ಬೆಂಬಲಿಗರು, ಅವರ ಆಪ್ತರು ಜಿಲ್ಲಾಧ್ಯಕ್ಷರಿಗೇನೆ ಒಂದು ರೀತಿ ಪಾಠ ಮಾಡುವಂತ ಸನ್ನಿವೇಶ ಬಂದಿದೆ ಅಂತ ಅಂದ್ರೆ ಲೆಕ್ಕ ಹಾಕಿ ಏನ್ ನಡೀತಾ ಇದೆ ಬಿಜೆಪಿಯಲ್ಲಿ ಅಂತ. ಆಮೇಲೆ ಈಗ ಪಾಕಿಸ್ತಾನದ ವಿಚಾರ ಅವ್ರು ಗೊತ್ತಿದ್ದು ಹೇಳಿದ್ರು, ಸುಮ್ಮನೆ ಕಾಮನ್ ಆಗಿ ಹೇಳಿದ್ರು. ಬಟ್ ಆದ್ರೆ ಆ ಥರ ಪಾಕಿಸ್ತಾನದ ಬಗ್ಗೆ ಮಾತನಾಡುವಂಥದ್ದು ಸರಿಯಲ್ಲ. ಆದರೆ ಇಷ್ಟೆಲ್ಲ ಆಗಿ ಇದೇ ವಿಚಾರವನ್ನು ನಾವು ಪ್ರಶ್ನೆ ಮಾಡಿ ಏನು ಕ್ರಮ ಕೈಗೊಳ್ತೀರಿ ಅಂತ ಕೇಳದಂಥ ಸಂದರ್ಭದಲ್ಲಿ ಕ್ರಮ ಜರುಗಿಸ್ತೀನಿ ಅಂತ ಹೇಳಿದರು. 1 ವಾರ ಆಯಿತು, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸಿಲ್ಲ. ಮತ್ತೊಂದು ಕಡೆ ಬಿಜೆಪಿಯ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಅವರ ಬೆಂಬಲಿಗರು ಜಿಲ್ಲಾಧ್ಯಕ್ಷರಿಗೆ ಕರೆ ಮಾಡಿ ಅವರಿಗೇನೆ ಫೋನ್ ಮಾಡಿ ಧಮಕಿ ಹಾಕುವಂಥ ಲೆವೆಲ್ಗೆ ಬಂದಿದ್ದಾರೆ. ಬಟ್ ಇದು ಮಾತಾಡಿದ್ದು ತಪ್ಪು, ಆದಷ್ಟು ಬೇಗ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನೇ ಕೂಡ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ.